ನೀವು ಸ್ಟೇಟಲ್ಲಿ ಎಚ್ಚೆತ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ರಿ, ಇದು ರಾಷ್ಟ್ರ ಮಟ್ಟಕ್ಕೆ ರವಾನೆ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಅಲ್ಲಿ ಅಯೋಧ್ಯೆಯಲ್ಲಿ ಏನಾದರೂ ಆಗಬಹುದಾ ಅನ್ನುವಂಥ ಅನುಮಾನಗಳು ಈಗ ಶುರುವಾಗ್ತಾ ಇದೆ. ಅಯೋಧ್ಯೆಯಲ್ಲಿ ಆಗುತ್ತೋ ಎಲ್ಲಾಗುತ್ತೋ ಗೊತ್ತಿಲ್ಲ. ಒಟ್ಟಲ್ಲಿ ಇವರು ಚುನಾವಣೆಗೋಸ್ಕರ ಏನು ಬೇಕಾದರೂ ಮಾಡಬಹುದು. ಅದಕ್ಕೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನಾನು ಅಷ್ಟೇ. ಶ್ರೀಕಾಂತ್ ಪೂಜಾರಿ ಅವರ ವಿಚಾರದಲ್ಲಿ ಇವತ್ತು ಬಿಜೆಪಿ ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಿದೆ ಸರ್. ಅಂದರೆ ನೀವು ಹೇಳ್ತಾ ಇದ್ದೀರಿ 16 ಪ್ರಕರಣಗಳಿದೆ, ಹಾಗಾಗಿ ಪರಿಶೀಲನೆ ಮಾಡೋದಕ್ಕೋಸ್ಕರ ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಅವರು ಕರಸೇವಕನನ್ನ ಅರೆಸ್ಟ್ ಮಾಡಿದ್ದಾರೆ, ಇಂಥ ಸಂದರ್ಭದಲ್ಲಿ ಬೇಕಾಗಿತ್ತ ಅಂತ. ಏನು ಕರಸೇವಕ ಅಂತ ಹೇಳಿದ್ರೆ ಯಾರು ಮುಖ್ಯ ಕರಸೇವಕರಿದ್ದರು ಇವತ್ತು ಮಾರ್ಗದರ್ಶಕ ಮಂಡಲಲ್ಲಿದ್ದಾರೆ. ಅದ್ವಾನಿ ಅವರು, ಉಮಾಭಾರತಿ ಅವರು, ಮುರಳಿ ಮನೋಹರ್ ಜೋಶಿ ಅವರು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಆಗಿತ್ತು. ಲೋಯರ್ ಕೋರ್ಟ್ ಅದನ್ನು ಖುಲಾಸೆ ಮಾಡಿತ್ತು. ತದನಂತರ ಅದನ್ನು ರಿವೋಕ್ ಮಾಡಿದಾಗ, ರಾಷ್ಟ್ರಪತಿ ಚುನಾವಣೆ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ಕೊಂಡು ಅದನ್ನು ರಿವೋಕ್ ಮಾಡಿದಾಗ ಅದು ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗ್ ಇದೆ. ಇನ್ನೂ ಕ್ರಿಮಿನಲ್ ಕೇಸು ಆ ಮಾರ್ಗದರ್ಶಕ ಮಂಡಳಿ ಇರ್ತಕ್ಕಂಥ ಹಿರಿಯ ಕರಸೇವಕರು ಅನಿಸ್ಕೊಂಡಂಥ ಅದ್ವಾನಿ, ಮುರಳಿ ಮನೋಹರ್ ಜೋಶಿ, ಉಮಾಭಾರತಿ ಮೇಲಿದೆ. ಅವರು ಆ ಸುಪ್ರೀಂ ಕೋರ್ಟಲ್ಲಿ ನಿರ್ಣಯ ಆಗೋವರೆಗೂ ಸಹ ಯಾರೇ ಸಹ ಆ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ. ಅಪರಾಧಿಗಳು ತಲೆ ತಪ್ಪಿಸ್ಕೊಂಡಿದ್ದಾಗ ಹಿಡಿದಿದ್ದಾರೆ, ತಪ್ಪೇನಿದೆ. ಅಯೋಧ್ಯೆ ಉದ್ಘಾಟನೆ ಸಂದರ್ಭದಲ್ಲೇ ಇದನ್ನ ಕೆದಕುವಂತ ಪ್ರಯತ್ನ ಯಾಕೆ ಅಂತ? ಏನಿಲ್ಲ, ಅಯೋಧ್ಯೆ ಉದ್ಘಾಟನೆ ರಾಜಕೀಯ ಕಾರ್ಯಕ್ರಮ ಯಾಕೆ ಮಾಡಬೇಕು? ಧಾರ್ಮಿಕ ಕಾರ್ಯಕ್ರಮ ಮಾಡಲಿ, ಎಲ್ಲರೂ ಹೋಗ್ತಾರೆ. ರಾಜಕೀಯ ಕಾರ್ಯಕ್ರಮ ಮಾಡೋಕ್ಕೆ ಇವರೇನು ಜಗದ್ಗುರುಗಳ? ನರೇಂದ್ರ ಮೋದಿ ವಿಶ್ವಗುರು ಇರ್ಬೋದು, ಜಗದ್ಗುರು ಅಲ್ಲ. ಅಥವಾ ಅಮಿತ್ ಶಾ ಏನು ಜಗದ್ಗುರುನ ಅಥವಾ ವಿಶ್ವಗುರುನ? ಧಾರ್ಮಿಕ ಕಾರ್ಯಕ್ರಮ ಮಾಡ್ಕೊಳ್ತದ್ದು ಧಾರ್ಮಿಕ ಗುರುಗಳು, ಇವ್ರಿಗೇನು ಕೆಲಸ ಇಲ್ಲ ಅಲ್ಲಿ. ಶ್ರೀಕಾಂತ್ ಪೂಜಾರಿ ಅವರ ಮೇಲೆ 16 ಪ್ರಕರಣಗಳ ಆರೋಪಗಳಿದ್ರು ಯಾಕೆ ಬಿಜೆಪಿ ನಾಯಕರು ಅವ್ರು ಹಿಂದೆ ನಿಂತಿದ್ದಾರೆ? ಬಿಜೆಪಿನಲ್ಲಿ ತುಂಬಿಕೊಂಡಿರೋರೇ ಅವರಲ್ಲ. ಮೊನ್ನೆ ತಾನೇ ಬನಾರಸ್ ಹಿಂದೂ ಯೂನಿವರ್ಸಿಟಿನಲ್ಲಿ ಒಂದು ಹೆಣ್ಮಗಳ ಮೇಲೆ ರೇಪ್ ಆಯಿತು. ಅದರಲ್ಲಿರ್ತಕ್ಕಂಥ 3 ಜನನೂ ಕೂಡ ಒಬ್ಬರು ಪ್ರಧಾನಮಂತ್ರಿ ಜೊತೆ ಫೋಟೋ, ಒಬ್ಬರು ಸ್ಮೃತಿ ಇರಾನಿ ಜೊತೆ ಫೋಟೋ, ಇನ್ನೊಬ್ಬರು ನಡ್ಡಾ ಜೊತೆ ಫೋಟೋ. ಬಿಜೆಪಿನಲ್ಲಿ ತುಂಬಿಕೊಂಡಿರೋರೇ ಅವರು. ಆದ್ದರಿಂದ ಯಾರು ಹಿಡಿದು ಯಾರ ಮೇಲೆ ಕೇಸ್ ಹಾಕ್ತೀರಾ? ಕರ್ನಾಟಕದಲ್ಲಿ ಹಂಗೆ ಆಗಬಾರ್ದು ಅಷ್ಟೇ. ಶ್ರೀಕಾಂತ್ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದು. ಆಗಲೇಬೇಕು. ಈಗ ಕಾನೂನು ಕ್ರಮ ತೆಗೆದುಕೊಳ್ಬೇಕು. ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ಅದು ತಗೊಳ್ಬೇಕು. ಇದಿಷ್ಟು ಬಿ ಕೆ ಹರಿಪ್ರಸಾದ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ಲಿಂಗೇಶ್ ಜೊತೆ ಶಿವಕುಮಾರ್ ಜೋಹಳ್ಳಿ, TV5 ಬೆಂಗಳೂರು.